ಮನೆಯಲ್ಲಿ ಹಣ ಉಳಿತಾಯ ಆಗ್ತಾ ಇಲ್ವಾ? ಅನಗತ್ಯ ಖರ್ಚುಗಳು ಜಾಸ್ತಿನೇ ಆಗ್ತಾ ಇದೆಯಾ? ಇದು ಒಂದು ದುಡಿದಿದ್ದ ದುಡ್ಡು ಮನೆಯಲ್ಲಿ ಇಟ್ಟಿದ ಕೂಡಲೇ ಖಾಲಿ ಆಗ್ತಾ ಇದೆಯಾ? ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಏನಪ್ಪ ಅಂತಂದರೆ, ಹಣ ಇಡುವ ದಿಕ್ಕು ಉತ್ತರ ದಿಕ್ಕಿನಲ್ಲೇ ಆಗಿರಬೇಕು. ಉತ್ತರ ದಿಕ್ಕಿನಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ, ಕುಬೇರನ ವಾಸಸ್ಥಾನ ಆಗಿರೋದ್ರಿಂದ ಹಣ ಇಡುವ ದಿಕ್ಕು ಉತ್ತರ ದಿಕ್ಕಿನಲ್ಲಿ ಇಟ್ಟಾಗ ಹಣ ಉಳಿತಾಯ ಆಗ್ತಾ ಹೋಗುತ್ತೆ. ಮತ್ತು ಅಡುಗೆ ಮನೆಯಲ್ಲಿ ಉಪ್ಪು, ಅಕ್ಕಿ, ಸಕ್ಕರೆ ಯಾವತ್ತೂ ಕೂಡ ಖಾಲಿ ಆಗಲಾರ್ದಂಗೆ ನೋಡ್ಕೋಬೇಕು. ಮತ್ತು ದಿನನಿತ್ಯ ಏನು ಗೃಹಿಣಿ ಇರ್ತಾರೆ, ಬೆಳಗ್ಗೆ ಸಾಯಂಕಾಲ ತುಪ್ಪದ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಲಕ್ಷ್ಮಿಯ ವಾಸಸ್ಥಾನಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಬಾಗಿಲಿನಲ್ಲಿ ಗಲೀಜು ಮಾಡೋದು, ಮುಖ್ಯ ದ್ವಾರದಲ್ಲಿ ಕಸಗಳನ್ನು ಅಲ್ಲೇ ಬಿಸಾಕೋದು, ಮೂಲೆ ಮೂಲೆಯಲ್ಲಿ ಇಡುವಂಥದ್ದು, ಇದರಿಂದ ಸ್ವಲ್ಪ ಹಣದ ಪೋಲು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಒಡೆದು ಹೋದ ವಸ್ತುಗಳು ತೆಗಿಬೇಕು. ಗಾಜಾಗಿರ್ಬೋದು, ಫೋಟೋ ಆಗಿರ್ಬೋದು, ಏನೇ ಆ ವಸ್ತುಗಳಾಗಿದ್ರೂ ಕೂಡ ಒಡೆದು ಹೋಗಿದ ಕೂಡಲೇ ಅದನ್ನು ಮನೆಯಿಂದ ಹೊರಗೆ ಹಾಕಬೇಕು. ಮತ್ತು ಪರ್ಸ್ನಲ್ಲಿ ಹರಿದ ನೋಟು ಮತ್ತು ಸತ್ತವರ ಫೋಟೋ ಇಡೋದ್ರಿಂದ ನಿಮಗೆ ಧನಾತ್ಮಕ ಶಕ್ತಿಗಳಲ್ಲಿ ಸ್ವಲ್ಪ ಕುಗ್ತಾ ಹೋಗ್ತೀರಿ. ಇದರಿಂದ ನೀವು ಮಾಡೋದ್ರಿಂದ ನಿಮಗೆ ಧನ ನಷ್ಟ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ನೀವು ನಿಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಹಣ ಉಳಿತಾಯ ಆಗ್ತಾ ಹೋಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ.